ಮೊದಲು ನಾವು ತಗೊಂಡಾಗ ಮಾಜಿ MLA ತಗೊಂಡಾಗ ಪೊಸಿಷನ್ ಅಲ್ಲಿವರೆಗೂ ಇತ್ತು. ಅಲ್ಲಿವರೆಗೂ ಇದ್ದಾಗ ಪೊಸಿಷನ್ ಏಕನು ಕಲ್ಲಂ ಹಾಕಿ ಕೂಲಿಯವರು ಇಲ್ಲಿವರೆಗೂ ಇದಾರೆ ಪೊಸಿಷನ್ ಅಂತಂತೇಳಿ ಎಲ್ಲ ಕಲ್ಲಂ ಹಾಕಿ ಎಲ್ಲಾನು ಕಾಂಪೌಂಡ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನಾವು ಅಳತೆ ಮಾಡಿದಾಗ ಏನಾಯ್ತು ಅಂತಂದ್ರೆ ಅಳತೆ ಪ್ರಕಾರ ಇಲ್ಲಿಗೆ ಬಂತು. ನಮ್ಗೆ ಇಲ್ಲಿಗೆ ಬಂದಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಬೇರೆಯವ್ರ ಜಾಗ ಬೇಡ, ನಮ್ ಜಾಗ ನಮ್ಗೆ ಸಾಕು ಅಂತಂತೇಳಿ ಒಂದ್ 5 ಅಡಿ ಬಿಟ್ಟೆ ಹಾಕೊಂಡಿದೀವಿ ನಾವು. ಇಲ್ಲಿಗೆ ಬಿಟ್ಟು ಇದು ರೈತರಿಗೆ ಹೋಗೋ ಜಾಗ ನಮಗ್ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ರಾಸೆ ಬರ್ತಾ ಇದೆ. ಕ್ರಾಸೆ ಬಂದ್ರು ನಮ್ ಕ್ರಾಸೆ ಇರ್ಲಿ, ಅವ್ರ ಜಾಗ ನಮಗ್ ಬೇಕಾಗಿಲ್ಲ ಅಂತಂತೇಳಿ ಅದನ್ನ ಮಾಡಿರೋ ಕೆಲಸ ಹಂಗೆ ಬಿಟ್ಬಿಟ್ಟು ಇಲ್ಲಿಗೆ ಹಾಕೊಂಡಿದೀವಿ. ಯಾವ್ದೇ ಕಾರಣಕ್ಕೂ ಸಾಹೇಬ್ರು ಉತ್ತುವರಿ ಇಲ್ಲ, ಇನ್ನ ಸಾಹೇಬ್ರ ಜಾಗದಲ್ಲೇ ಉತ್ತುವರಿ ಇದ್ದಾರೆ. ಏನ್ ನಿನ್ನೆ ನಾಗೇಶ್, ಘಾಟಿ ಗ್ರಾಮದ ನಾಗೇಶ್ ಎಂಬುವರು ಮಾಜಿ ಶಾಸಕರು ನಿಸರ್ಗ ನಾರಾಯಣಸ್ವಾಮಣ್ಣವ್ರ ಮೇಲೆ ಆರೋಪ ಮಾಡಿದ್ದಾರೆ. ಏನಂತ ನಮ್ಮ ಜಾಗ ಉತ್ತುವರಿ ಮಾಡ್ಕೊಂಡಿದ್ದಾರೆ, ನಮ್ಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತಂತ ಹೇಳಿ ನಿನ್ನೆ ಏನು ಇದು ಮಾಧ್ಯಮ ಮುಖಾಂತರ ಬಿಟ್ಟಿದ್ದಾರೆ. ಅದೆಲ್ಲ ಕಟ್ಟುಕತೆ, ಅದೆಲ್ಲ ಸುಳ್ಳು. ಯಾಕಂದ್ರೆ ದಾಖಲೆನೂ ಇಲ್ಲ, ಸುಮ್ಮನೆ ಫೋನಲ್ಲೂ ಮಾತಾಡಿಲ್ಲ. ಸುಮ್ಮನೆ ಅಲ್ಲಿ ಜಾಗ ವೆರಿಫಿಕೇಶನ್ ಬಂದಾಗ ಅದನ್ನ ವಿಡಿಯೋ ತಗೊಂಡು ಸುಮ್ಮನೆ ಅದನ್ನ ಒಂದು ಕಟ್ಟುಕತೆ ತರ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ನಾವು ಎಲ್ಲಾನು 34 ಸರ್ವೆ ನಂಬರ್ 30 ಮೇಲಿಂಜುಗನಹಳ್ಳಿ ಸರ್ವೆ ನಂಬರು 34/4ರಲ್ಲಿ 8 ಎಕರೆ 12 ಗುಂಟೆ ಜಮೀನು MLA ಅವರು ಪರ್ಚೇಸ್ ಮಾಡಿದ್ದಾರೆ. ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣಸ್ವಾಮಣ್ಣವರು ಪರ್ಚೇಸ್ ಮಾಡಿದ್ದಾರೆ. ಗೀತಮ್ಮವ್ರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ. ಸುಮಾರು 3 ಸಲ ನೋಟಿಸ್ ಕೊಟ್ಟಿದ್ದೀವಿ ನಾವು. ನೋಟಿಸ್ ಕೊಟ್ಟಿರೋ ಇದು ಪೋಸ್ಟಲ್ಲಿ ಏನು ಇದು ಮಾಡಿದ್ದೀವಿ. 6 ಜನಕ್ಕೂ ಸುತ್ತು ಶೆಡ್ಯೂಲ್ದಾರರು ಏನು ಇದ್ದಾರೋ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಸರ್ವ್ ಮಾಡಿದ್ದೀವಿ. ಆದ್ರೂ ಉತ್ತುವರಿ ಮಾಡಿದ್ದಾರೆ. 12 ಗುಂಟೆ ಉತ್ತುವರಿ ಇದೆ. ನಾವು ಸುಮಾರು ಸಲ ಹೇಳಿದ್ದೀವಿ, ಬೇಕಾದ್ರೆ ನೀನೇ ಅಳತೆ ಮಾಡ್ಸಪ್ಪ, ಬಂದ್ರೆ ನೀನ್ ತಕೋ, ನಮ್ಗೆ 1 ಅಡಿನೂ ಬೇಡ, ಬೇಕಾದ್ರೆ ನಂದೇ ಒಂದು 5 ಅಡಿ ಬಿಟ್ಟು ಹಾಕೊಂತೀವಿ ಅಂತಂತೇಳಿ ನಮ್ಮ ಲೇಬರ್ ಕೂಡ ಹೇಳಿದ್ದಾರೆ. ಆದ್ರೂ ನಾನು ಬರಲ್ಲ, ಯಾವುದೇ ಕಾರಣಕ್ಕೂ MLA ಅವ್ರ ಜಾಗ ನಾನು ಬಿಡೋದೇ ಇಲ್ಲ, ಅವ್ರ ಜಾಗ ನನಗೆ ಬೇಕು ಅಂತಂತೇಳಿ ಆರೋಪ ಮಾಡ್ಕೊಂಡು ಸುಮ್ಮನೆ ಕಟ್ಟುಕತೆಗಳು ಎಲ್ಲೆಲ್ಲ ಅಲ್ಲಲ್ಲೇ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸ್ಪಾಟ್ಗೆ ಬಂದು ಬೇಕಾದ್ರೆ ಚರ್ಚೆ ಮಾಡಿ ತಾಲೂಕ್ ಸರ್ವೇಯರ್ ಇದ್ದಾರೆ, ADL ಇದ್ದಾರೆ, DDL ಇದ್ದಾರೆ, ಅದಕ್ಕಿಂತ ಮೇಲೆ JDLರ್ಗೂ ಇದ್ದಾರೆ. ಕರೆದು ಸ್ಪಾಟ್ಗೆ ಬಂದು ಅವ್ರ ಜಾಗ ನಮ್ಗೆ ಒಂದು ಅಡಿನೂ ಬೇಡ, ಈ ತರ ಇದು ಮಾಡಿದ್ದಾರೆ. 12 ಗುಂಟೆ ಅವರೇ ಉತ್ತುವರಿ ಮಾಡ್ಕೊಂಡಿದ್ದಾರೆ. ಉತ್ತುವರಿ ಮಾಡ್ಕೊಂಡು ಸುಮ್ಮನೆ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ. ಅವ್ರು ಕೋಡಿ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಕೋಡಿ ಆಗಿಲ್ಲ. ಇದು 1920ರಲ್ಲೇ ಚಿತ್ರಾರ್ಜಿತ ಆಸ್ತಿ. 1930 ಸ್ವತಂತ್ರ ಬರೋಕ್ ಮುಂಚೆನೆ 1934ರಲ್ಲಿ ಬದ್ಯನಾಯ್ಕನಿಂದ ಹನುಮಂತ ಸಾಧುವರ್ಗೆ ಪರ್ಚೇಸ್ ಆಗಿರುತ್ತೆ, ಕೊಂಡ್ಕೊಂಡಿರ್ತಾರೆ. ಅಲ್ಲಿಂದ 95ರವರೆಗೂ ಒಬ್ಬರೇ ಪಾಣಿ ಹೊಡೆದಿರ್ತಾರೆ. 95ರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಿರುತ್ತೆ. ಅವ್ರ ಕಡೆಯಿಂದ ಗೀತಮ್ಮವ್ರು ಪರ್ಚೇಸ್ ಮಾಡಿರ್ತಾರೆ. ಗೀತಮ್ಮವ್ರ ಕಡೆಯಿಂದ ನಮ್ಮ ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣಸ್ವಾಮಣ್ಣವ್ರು ಪರ್ಚೇಸ್ ಮಾಡಿದ್ದಾರೆ. 8 ಎಕರೆ 12 ಗುಂಟೆಯಲ್ಲಿ ಖರಾಬ್ 18 ಗುಂಟೆ ಬಿಟ್ಟು ಇನ್ನು 7 ಎಕರೆ 33 ಗುಂಟೆ MLA ಪರ್ಚೇಸ್ ಮಾಡಿದ್ದಾರೆ. ಅವ್ರ ಜಾಗ ಏನಿದೆಯೋ ಅವ್ರು ಹಾಕೊಂತ ಇದಾರೆ. ಇನ್ನ ಸುತ್ತು ಇರೋರು 2 ಅಡಿ 3 ಅಡಿ ಬಿಟ್ಟೆ ಹಾಕೊಂತ ಇದ್ದಾರೆ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗ್ಬಾರ್ದು. ನಾನು ಇರೋ ಅವಧಿಯಲ್ಲೂ ನನ್ನ ಅವಧಿಯಲ್ಲಿ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇವಾಗ ಬೇಕಾದ್ರೆ 2 ಅಡಿ 3 ಅಡಿ ಅವ್ರದ್ದು ಬಿಟ್ಟೆ ಹಾಕೊಳ್ಳಿ, ನಮ್ ಜಾಗ ಬಿಟ್ಟು ಹಾಕೊಳ್ಳಿ, ಯಾವುದೇ ಕಾರಣಕ್ಕೂ ರೈತರಿಗೆ ಇಲ್ಲಿ ತೊಂದರೆ ಆಗ್ಬಾರ್ದು ಅಂತ ಒತ್ತಿ ಹೇಳಿದ್ದಾರೆ ಇಲ್ಲಿ ಕೆಲಸ ಮಾಡೋರಿಗೆ. ಆದ್ರೂ ನಮ್ಮ ಜಾಗದಲ್ಲೇ ಶಾಸಕರು ಪರ್ಚೇಸ್ ಮಾಡಿರೋ ಜಾಗದಲ್ಲೇ 12 ಗುಂಟೆ ಉತ್ತುವರಿ ಇದ್ದು ಸುಮ್ಮನೆ ಸುಳ್ಳು ಆರೋಪಗಳು ಮಾಡ್ಕೊಂಡು ಈ ತರ ಇದು ಮಾಡ್ತಾ ಇದ್ದಾರೆ. ಕೊಲೆ ಬೇರಿಕೆ ಅದೆಲ್ಲ ಸುಳ್ಳು. ಬೇಕಾದ್ರೆ ದಾಖಲೆ ಕೊಡ್ಲಿ, ಬೇಕಾದ್ರೆ ಅದಕ್ಕೆ ಕಾನೂನಿದೆ. ಅಕಸ್ಮಾತ್ ಶಾಸಕರು ಅಂದಿದ್ರೆ ಕರೆಕ್ಟಾಗಿ ಸಾಬೀತುಪಡಿಸ್ಲಿ, ಅದಕ್ಕೇನು ಕಾನೂನು ಏನಿದೆ ಅದನ್ನ ಇದು ಮಾಡೋಣ, ಏನ್ ತೊಂದರೆ ಇಲ್ಲ. ಮಾಜಿ ಶಾಸಕರು ಅದೇ ಮಾಜಿ ಶಾಸಕರು ಹಿಂಗಾಗಿದೆ, ಅದಕ್ಕೋಸ್ಕರ ಸುಮ್ಮನೆ ಮಾಜಿ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರು ತಗೊಂಡಿರುವಂತ ಸರ್ವೆ ನಂಬರ್ 34/4ರಲ್ಲಿ 7 ಎಕರೆ 33 ಗುಂಟೆ ಪ್ಲಸ್ 18 ಗುಂಟೆ ಖರಾಬ್. ಇದು ಕರೆಕ್ಟ್ ಆಗಿದೆ. 1935ರಲ್ಲಿ ಪೋಡಿ ಆಗಿರುವಂತ ಜಮೀನು ಇದು, ಈಗಿಂದಲ್ಲ. ಸರ್ವೆ ನಂಬರ್ 34. ಇದಾದ ಮೇಲೆ ಸರ್ವೆ ನಂಬರ್ ಪಕ್ಕದಲ್ಲಿ 38 ಗೋಮಾಳ. ಅದು ಗೋಮಾಳದಲ್ಲಿ ಅವ್ರಿಗೆ 1 ಎಕರೆ 20 ಗುಂಟೆ ಮಂಜೂರಿ ಆಗಿದೆ. ನಮ್ದು ಪೋಡಿ ಆಗಿರೋದು ಬಿಟ್ಟು ಅವ್ರು ಆ ಕಡೆ 1 ಎಕರೆ 20 ಗುಂಟೆ ಅವ್ರು ಪೋಡಿ ಮಾಡಿಸ್ಕೋಬೇಕು. ಅವ್ರದ್ದು ಇನ್ನೂ ದುರಸ್ತ ಆಗಿಲ್ಲ ನಂಬರ್. ವಿನಾಕಾರಣ ಬಂದು ಇದ್ರೊಳಗೆ 12 ಗುಂಟೆ ಎನ್ಕ್ರೋಚ್ ಮಾಡ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ. ನಾಗೇಶ್ ಬೆದರಿಕೆ ಹಾಕಿದ್ದಾರೆ, ಅವೆಲ್ಲ ಸುಳ್ಳು ಆರೋಪ. ಯಾರು ಬೆದರಿಕೆ ಹಾಕಿಲ್ಲ, ಏನು ಮಾಡಿಲ್ಲ. ನಾವಿಲ್ಲಿ ಇಲ್ಲಿ ಜಾಗ ಏನಿದೆ ಇದು ಪೋಡಿ ಆಗಿರೋ ಜಾಗ. ಇದು ನಾಗೇಶ್ ಆಗಿರೋದು 38 ಗುಂಟೆ 38 ಸರ್ವೆ ನಂಬರ್ ಅಲ್ಲಿ 30 ಅವ್ನು 1 ಎಕರೆ 20 ಗುಂಟೆ ಆಗಿರೋದು. ಇದು ಪೋಡಿ ಆಗಿರೋ ಜಾಗ. ನಾವು ಬಂದು ಸುಮಾರು ಸತಿ ಹೇಳಿದ್ವಿ, ನೋಡಿ ಏನ್ ಕುತ್ಕೊಂಡ್ ಮಾತಾಡೋ. ಅವ್ರು ಬಂದು ಕರೆದಾಗ ಅವ್ನು ಅಲ್ಲಿ ನೋಡೋಗೋದು ಇದು ಮಾಡೋದು ಮಾಡ್ತಾ ಇದ್ದ. ತಿರ್ಗಿ ನಾವು ಬಂದು ಹೇಳಿದ್ವಿ,
ಹೇಳಿ ಬಂದ್ರೆ ಅವ್ರು ಎಫ್ ಐ ಮಾಡ್ಲಿ ನಾನು ಎಫ್ ಐ ಮಾಡ್ತೀನಿ, ನಾನು ಬಿಡಲ್ಲ ಯಾವುದೇ ಕಾರಣಕ್ಕೆ ನಮ್ಮ ಮುಂದೆ ನಂದಿದೆ ಮಾತು. ನಾನು ಬಂದು ಖುದ್ದಾಗಿ ಹೇಳಿದ್ದೀನಿ, ಕುತ್ಕೊಂಡೇನೋ ಮಾತಾಡ್ಕೊಳ್ಳೋ, ಅವ್ರೇನೋ ಅಲ್ಲಿ ಬಿಡ್ತಾರಂತ ಬೇಕಾದ್ರೆ ಅವ್ರ ಜಾಗದಲ್ಲೇ ಮುಂದ್ಗಡೆ ತಗೋ ಇದು ಬಿಟ್ಬಿಡು ನಾವು ಹೇಳಿದ್ವಿ. ಅದನ್ನ ಅವ್ನು ಕೇಳಿಲ್ಲ. ಅವ್ರು ಎಫ್ ಐ ಮಾಡಲಿ ನಾನು ಎಫ್ ಐ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತಾಡ್ದ. ತಿರ್ಗಾ ಏನೋ ಪ್ರಾಣ ಬೆದರಿಕೆ ಹಾಕಿದಾನೆ, ಅವೆಲ್ಲ ಸುಳ್ಳು ಅವಲ್ಲ, ಸುಳ್ಳು ಎಲ್ಲ ಹೇಳಕ್ ಹೋಗ್ಬಾರ್ದು, ಚೆನ್ನಾಗಿರಲ್ಲ. ನಾವಿಲ್ಲೇ ಸ್ಥಳೀಯರು, ನಾವೇ ಹೇಳಿದ್ವಿ. ಇದು 34 ಏನಿದೆ ಅದು ಪೋಡಿಯಾಗಿರೋ ಜಾಗ ಅವ್ರದೇ. ಯಾರು MLA ಸಾಹೇಬ್ರು ಏನ್ ತಗೊಂಡಿದಾರ ನಿಸರ್ಗನಾರಾಯಣ ಸ್ವಾಮಿ ಅವರೇ ಇರೋ ಜಾಗ. ಇದು ಅವನು ಮುಂಜೂರಾಗಿರೋದು 1 ಎಕರೆ 38 ಆಗಿರೋದು, 1 ಎಕರೆ 20 ಗುಂಟೆ ಅವನು ಮುಂಜೂರಾಗಿರೋದು. ಇನ್ನ ಪೋಡಿ ಆಗಿಲ್ಲ, ಇನ್ನ ಪೋಡಿ ಆಗಿರೋದು ಸಿ ನಂಬರ್ ಇದೆ. ಇಷ್ಟು ನಡೆದಿರೋದು ನಾವು ನೋಡ್ದಂಗೆ. ಯಾರೇನು ಪ್ರಾಣ ಬೆದರಿಕೆ ಅದೇನು ಹಾಕಿಲ್ಲ, ವಿನಾಕಾರಣ ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದಾರೆ.